ರೀನೀಟ್ ಅಂತೆಲ್ಲ ಕೇಳ್ಕೊಳ್ತಾ ಇದ್ರು. ನಮ್ಗೆ ಇನ್ನೊಂದು ಸಲ ಪರೀಕ್ಷೆ ಬೇಕು ಅಂತ ಕೇಳ್ತಾ ಇದ್ರು. ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವ್ರ ವಿಚಾರ ಬಿಟ್ಬಿಡಿ ಅಂತ ಮಾತಾಡ್ತಾ ಇದ್ರು. ಸಾಕಷ್ಟು ಚರ್ಚೆಗಳಿತ್ತಿದ್ದು. ಇದರ ಮಧ್ಯದಲ್ಲಿ ಇವತ್ತು ಅಥವಾ ನಾಳೆ ನೀಟ್ಗೆ ಮರುಪರೀಕ್ಷೆ ದಿನಾಂಕ ಘೋಷಣೆ ಆಗಬಹುದು ಅಂತ. ಈ ಬಾರಿ ಪರೀಕ್ಷೆಯಲ್ಲಿ ಭಾರೀ ಬದಲಾವಣೆ ಆಗಬಹುದು, ಬದಲಾವಣೆ ತರುವಂಥ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪೆನ್ನು ಪುಸ್ತಕ ಬಿಟ್ಟುಬಿಟ್ಟು ಆನ್ಲೈನ್ ಮೂಲಕ ಪರೀಕ್ಷೆಗೆ ಚಿಂತನೆ ಮಾಡಬೇಕು ಅಂತ ಇದ್ದಾರಂತೆ. ಆನ್ಲೈನಲ್ಲಿ ಹಾಗಾದರೆ ವಂಚನೆ ಆಗಲ್ಲ ಅಂತ ಹೇಳಕ್ಕೆ ಬರಲ್ಲ. ಇದು ಹೊಸದ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಎಕ್ಸಾಮ್ ಆಗಬೇಕು ಅಂತ. ವಿವಾದದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನೀಟ್ PG ಪರೀಕ್ಷೆಯನ್ನು ಕೂಡ ಪೋಸ್ಟ್ಪೋನ್ ಅಥವಾ ಮುಂದೂಡಿಕೆ ಮಾಡಲಾಗಿತ್ತು. ಇತ್ತ ನೀಟ್ ಅಕ್ರಮದ ಕುರಿತು ಮತ್ತೊಬ್ಬ ಆರೋಪಿ ಕೂಡ ಇವತ್ತು ಅರೆಸ್ಟ್ ಆಗಿದ್ದಾನೆ. ಅಕ್ರಮದಲ್ಲಿ ಭಾಗಿಯಾದ ಆರೋಪದ ಅಡಿಯಲ್ಲಿ ಗುಜರಾತ್ ಶಾಲೆಯ ಒಬ್ಬ ಮಾಲೀಕನನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಸ್ಕೂಲ್ ಓನರ್ ಇವನು, ಅವನ್ನೇ ಅರೆಸ್ಟ್ ಮಾಡಿದ್ದಾರೆ ಇವತ್ತು. ಗುಜರಾತ್ನ ಗೋಧ್ರಾ ಪಟ್ಟಣದ ಖಾಸಗಿ ಶಾಲಾ ಮಾಲೀಕ ಅರೆಸ್ಟ್ ಆಗಿದ್ದಾನೆ. ದೀಕ್ಷಿತ್ ಪಟೇಲ್ ಒಡೆತನದ ಶಾಲೆಯಲ್ಲಿ ಮೇ 5ನೇ ತಾರೀಕು ಎಕ್ಸಾಮ್ ಆಗಿತ್ತು. ಅಕ್ರಮಕ್ಕೆ 10 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದ ಆರೋಪದ ಅಡಿಯಲ್ಲಿ ದೀಕ್ಷಿತ್ನನ್ನು ಅರೆಸ್ಟ್ ಮಾಡಲಾಗಿದೆ.